ಏನೇನೋ ಪ್ಲಾನ್ಗಳು ಮಾಡಿದ್ದೆ ಫ್ರೇಮ್ ಮಾಡೋಣ ಅಂತ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಇವಾಗ ನಾನು ವಾಲ್ ಪೇಂಟಿಂಗ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಸಣ್ಣದಾಗಿ ಪೇಪರ್ಗಳನ್ನ ಕಟ್ ಮಾಡಿ ಅದನ್ನು ಫ್ಲೋರಲ್ ಶೀಟ್ಗೆ ಸ್ಟಿಕ್ ಮಾಡಿ ಇವಾಗ ಪೇಂಟ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಇಟ್ಟಿದ್ದೀನಿ, ಬರೀ ಕಾರ್ನರ್ಗಳಲ್ಲಿ ಮಾತ್ರ ಪೇಂಟ್ ಮಾಡ್ತಾ ಇದ್ದೀನಿ. ಸೆಲೋಟೇಪ್ ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತಿರೋದಷ್ಟೇ ಇದು. ಬಟ್ ಇದನ್ನ ಪೇಂಟ್ ಮಾಡೋದಕ್ಕೇನೆ ಆಲ್ಮೋಸ್ಟ್ 2 ಡೇಸ್ ತಗೊಂತು ನನಗೆ. ಯಾಕಂದ್ರೆ ಸೆಲೋಟೇಪ್ ಮೇಲೆ ಪೇಂಟ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಇದು ಬೇರೆ ಅಕ್ರಿಲಿಕ್ ಪೇಂಟ್. ಪೇಪರ್ ಮೇಲೆ ಡಾರ್ಕ್ ಆಗಿ ಕಾಣ್ತಿತ್ತು, ಬಟ್ ಸೆಲೋಟೇಪ್ ಮೇಲೆ ತುಂಬಾನೇ ಲೈಟ್ ಆಗಿ ಕಾಣ್ತಿತ್ತು. ಹಾಗಾಗಿ 3-4 ಕೋಟು ಪೇಂಟ್ ಅನ್ನ ಹಾಕ್ಬೇಕಾಯ್ತು. ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ತು. ಒಂದು ಕಾರ್ನರ್ ನ ಮಾತ್ರ ಈ ತರ ಕಲರ್ಫುಲ್ ಆಗಿ ಪೇಂಟ್ ಮಾಡಿದೀನಿ. ನೆಕ್ಸ್ಟ್ ನಾನು ಸ್ಟೆನ್ಸಿಲ್ ಗಳನ್ನ ಯೂಸ್ ಮಾಡಿ ಈ ತರ ಡಿಸೈನ್ ಗಳನ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಇದನ್ನ ಮಾಡೋದಕ್ಕೂ ಕೂಡ 2 ಡೇಸ್ ಆಯ್ತು ಬರೀ ಇದನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ. ಈ ತರ ನಾನು 30 ಪೀಸ್ಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೆ. 1 by 1 ಸ್ಟಿಕ್ ಮಾಡೋದಕ್ಕೆ ಶುರು ಮಾಡಿದೆ. ಅರ್ಧ ದಿನದಲ್ಲಿ ಇದೇನೋ ಕಂಪ್ಲೀಟ್ ಆಯ್ತು. ಕಾರ್ನರ್ಗಳಲ್ಲಿ ಅಂಟಿಸೋದಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಯ್ತು. ಮುಕ್ಕಾಲ್ ಭಾಗ ರೆಡಿ ಆಗಿದೆ. ಇನ್ನೂ ಸ್ವಲ್ಪ ಪೀಸ್ಗಳಿದೆ ತರ ನಾನು ಡಿಸೈನ್ ಮಾಡಿ ರೆಡಿ ಮಾಡ್ಕೋಬೇಕಾಗಿದೆ. ಸದ್ಯಕ್ಕೆ ಈ ತರ ಕಾಣ್ತಾ ಇದೆ.